ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ಜಗಜ್ಯೋತಿ ಬಸವೇಶ್ವರರವರ 893ನೇ ಬಸವ ಜಯಂತ್ಯೋತ್ಸವ ನಿಮಿತ್ತ ಶರಣ ಸಮಾಗಮ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೀದರ್ ಸಂಸದ ಸಾಗರ್ ಖಂಡ್ರೆ ಮತ್ತು ಶಾಸಕ ಅವಿನಾಶ್ ಜಾಧವ್, ಮಾಜಿ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರ್ ಸೇರಿದಂತೆ ಅನೇಕ ಬಸವಾಭಿಮಾನಿಗಳು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಕೇಂದ್ರ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀ ಹಾರಕೂಡ ಚನ್ನಬಸವ ಶಿವಾಚಾರ್ಯರ ನೇತೃತ್ವದಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಕೆ ಮಾಡಲಾಯಿತು. ನಂತರ ವೇದಿಕೆಯಲ್ಲಿ ಶಟಸ್ಥಲ ಬಾವುಟ ಹಾರಿಸಲಾಯಿತು. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ನರನಾಳ ಶಿವಕುಮಾರ ಶಿವಾಚಾರ್ಯರು, ಪ್ರಭು ಕಟ್ಟಂಗೇಶ್ವರ ಪ್ರಭುದೇವರು, ಸುಭಾಷ್ ರಾಠೋಡ್, ಸ್ವಾಗತ ಸಮಿತಿ ಅಧ್ಯಕ್ಷ ವೀರೇಶ್ ಶಂಪಳ್ಳಿ ವೇದಿಕೆ ಮೇಲೆ ಹಾಜರಿದ್ದು ಚಿಂಚೋಳಿ ಪಟ್ಟಣದಲ್ಲಿ ಬಸವೇಶ್ವರ ವೃತ್ತದವರೆಗೆ ಬಸವಣ್ಣನವರ ಮೂರ್ತಿ, ಡೊಳ್ಳು, ಭಜನೆ, ಕೀರ್ತನೆಯೊಂದಿಗೆ ಸಂಭ್ರಮದ ಮೆರವಣಿಗೆ ಜರುಗಿತು. ಕಾರ್ಯಕ್ರಮದಲ್ಲಿ ಬೀದರ್ ಲೋಕಸಭಾ ಸಂಸದ ಸಾಗರ್ ಖಂಡ್ರೆ ಮಾತನಾಡಿ, ವೀರಶೈವ ಲಿಂಗಾಯತ ಸಮಾಜದ ಬಹುದೊಡ್ಡ ಸಮಾಜ ಬಸವಣ್ಣನವರ ತತ್ವ ಸಿದ್ಧಾಂತ ನಾವು ಒಂದೇ ದಿನ ಸೀಮಿತ ಮಾಡಿಕೊಳ್ಳದೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸರ್ಕಾರದಿಂದ ಸಮಾಜಕ್ಕೆ ಸಹಕಾರ ನೀಡುತ್ತೇವೆ ಎಂದು ಭರವಸೆಯನ್ನು ನೀಡಿದರು. ಮಾಜಿ ಶಾಸಕ ಇದು ಯಾಕೆ ಮನಸ್ಸಿಗೆ ಬರ್ತದೆ? ನಾವು ಕಷ್ಟಪಟ್ಟು ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ನಾವು ದುಡ್ಡು ಸಂಪಾದನೆ ಮಾಡ್ಬೇಕಂತ. ಅಂದ್ರೆ ನಾನು ಪ್ರಕಾರ 95% ಜನ ಯಾರಿದ್ದಲ್ಲಿ ಬೆಟ್ಟಿಂಗು ಬೇರೆ ರೀತಿಯ ಭಾಗಿಯಾಗಿದ್ದಾರೆ, ಯಾರು ಜೀವನ ಉದ್ಧಾರ ಆಗಿಲ್ಲ. ಬಹಳಷ್ಟು ಯುವಕರು ಊರು ಬಿಟ್ಟು ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ರೀತಿಯ ಸಮಸ್ಯೆ ಆಗಿದೆ. ಇವೆಲ್ಲ ನಾವು ಆನ್ಲೈನ್ ಗೇಮಿಂಗು, ಗ್ಯಾಮ್ಲಿಂಗ್, ಬೆಟ್ಟಿಂಗ್ ಅಲ್ಲಿ ಅದನ್ನು ತಡೆಯಲು ನಮ್ಮ ಯುವಕರಿಗೆ, ನಮ್ಮ ಕುಟುಂಬದವರಿಗೆ, ಅಕ್ಕಪಕ್ಕದ ಮನೆಯವರಿಗೆ, ಸ್ನೇಹಿತರಿಗೆ ನಾವು ಇನ್ನೂ ಜಾಸ್ತಿ ಜಾಗೃತಿ ಮೂಡಿಸಿದ್ದನ್ನು ಇದರಿಂದ ನಾವು ದೂರ ಇರಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಜಾಸ್ತಿ ಸಮಸ್ಯೆ ಆಗಬಹುದು. ಎಲ್ಲ ರೀತಿಯಲ್ಲಿ ಬಡ್ಡಿ ವಿವಾಹದಲ್ಲಿ ದುಡ್ಡು ತಗೊಂಡ್ಬಿಟ್ಟು ದುಡ್ಡು ಹಾಳು ಮಾಡ್ತಾ ಇದ್ದಾರೆ. ಈ ತರ ಆಗಬಾರ್ದು. ಇವತ್ತು ದಿವಸ ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಗೆ ಯಾವುದೇ ಒಂದು ಸಾಧನೆ ಮಾಡೋಕ್ಕಾಗಲ್ಲ. ಜೊತೆ ಎರಡನೇ ನಾವೆಲ್ಲರಿಗೂ ಕೂಡ ನಾವು ಗೌರವ ಕೊಡಬೇಕು. ವಿಶ್ವಗುರು ಬಸವಣ್ಣನ ಸಮಾನತೆ ಬಗ್ಗೆ ಹೇಳಿದ್ದಾರೆ, 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ನಾವೆಲ್ಲರೂ ಒಂದಂತ ನಾವು. ಅದು ಈಗಲೂ ಕೂಡ ಸಮಾನತೆ ಬಂದಿಲ್ಲ. ಸಮಾನತೆ ಅಂತಂದ್ರೆ ನಾವು ಯಾರೇ ಯಾವುದೇ ಧರ್ಮದಲ್ಲಿ, ಯಾವುದೇ ಸಮಾಜದಲ್ಲಿ, ಸಮಾಜದಲ್ಲೂ ಶ್ರೀಮಂತರಿರಲಿ, ಬಡವರಿರಲಿ, ಯಾರೇ ಎಲ್ಲರಿಗೂ ಗೌರವ ಕೊಟ್ಟು ನಮ್ಮ ಕರ್ತವ್ಯ. ಈಗ ನಮ್ಗೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಮಗೆ ಆಶೀರ್ವಾದ ಸಿಕ್ಕಿದೆ. ಇವತ್ತು ದಿವಸ ಯಾರು ಕೂಡ ನಾವು ಇಕ್ಕದ ಕುಟುಂಬದಲ್ಲಿ ನಾವು ಹುಡ್ಬೇಕಂತ ನಾವು ಬರಲ್ಲ. ಈ ಶ್ರೀಮಂತರ ಕುಟುಂಬದಲ್ಲಿ ಹುಡ್ಬೇಕು, ಈ ಜಾತಿ ಹುಡ್ಬೇಕು, ಈ ಧರ್ಮದಲ್ಲಿ ಹುಡ್ಬೇಕು, ಯಾರು ಬರಲ್ಲ. ಈ ಹುಟ್ಟಿದಾಗ ಏನು ಅವಕಾಶ ಸಿಗುತ್ತೆ, ಆ ಅವಕಾಶ ಒಳ್ಳೆ ರೀತಿಯ ಉಪಯೋಗ ಮಾಡಿಕೊಡ್ಬೇಕು. ಉಪಯೋಗ ಮಾಡಿದ್ರೆ ಮಾತ್ರ ನಮಗೂ ಕೂಡ ಒಂದು ದೇವರ ಒಳ್ಳೆಯದಾಗುತ್ತೆ, ದೇವರ ಆಶೀರ್ವಾದ ಸಿಗುತ್ತೆ. ಇಲ್ಲ ನಾನು ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನಾನು ದುಡ್ಡಿದೆ, ನಾನು ಯಾರು ಕ್ಲೀನಿಂಗ್ ಮಾಡ್ತಾರೆ, ಕ್ಲೀನಿಂಗ್ ಮಾಡ್ತಾರೆ, ಯಾರು ನಮ್ಮ ಬಾತ್ರೂಮ್ ಕ್ಲೀನ್ ಮಾಡ್ತಾರೆ, ನಮ್ಗೆ ಗೌರವ ಕೊಡಲ್ಲ ಅಂತಂದ್ರೆ ತಪ್ಪು. ಯಾಕಂದ್ರೆ ರಾಜಕುಮಾರ್ ಪಾಟೀಲ್ ಮಾತನಾಡಿ, 12ನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲ ಸಮುದಾಯವನ್ನು ತೆಗೆದುಕೊಂಡು ಮುಂದೆ ಸಾಗಿದ್ರು. ಅವರ ತತ್ವ ಸಿದ್ಧಾಂತ ನಮ್ಮೆಲ್ಲರಿಗೂ ಸ್ಫೂರ್ತಿ. ಅವರು ಅಂದು ಬರೆದ ವಚನಗಳು ನಮಗೆ ಮಾದರಿ ಎಂದು ತಿಳಿಸಿದರು. ಲಿಂಗರಾಜ ಸ್ವಾಮಿ, ಆರ್ಜೆ 32 ಕನ್ನಡ ನ್ಯೂಸ್, ಚಿಂಚೋಳಿ. ಯಾವುದೇ ಧರ್ಮ ಅನೈತಿಕತೆಯನ್ನು ಬೋಧನೆ ಮಾಡೋದಿಲ್ಲ. ಯಾವುದೇ ಧರ್ಮ ಮೂಢನಂಬಿಕೆಯನ್ನ ಬೋಧನೆ ಮಾಡೋದಿಲ್ಲ. ಕಾಲ ಬಂದಾಗ ಆ ಧರ್ಮದಲ್ಲಿ ಬಂದಂತ ಕೆಲವು ತಮ್ಮ ಅಧಿಕಾರ ಆಪತ್ತಿಗೋಸ್ಕರ ಮೂಢನಂಬಿಕೆಗಳನ್ನು ಬಿಟ್ಟಿದ್ರು, ಆ ಧರ್ಮಗಳನ್ನು ಬಿಟ್ಟಿದ್ರು. ಯಾವುದಕ್ಕೋಸ್ಕರ? ಅಂದು ರಾಜಕಾರಣ ಇದೆ, ಇವತ್ತು ರಾಜಕಾರಣ ಅಲ್ಲ. ಅಂದು ರಾಜಕಾರಣ ಇದೆ. ಅಂದಿನ ರಾಜಕಾರಣಿಗಳು ಅದನ್ನು ಬಿಟ್ಟಿದ್ರು. ಧರ್ಮದಲ್ಲಿ ಮೂಢನಂಬಿಕೆ
ಜನ ಹೆಸರು ಹೇಳ್ತಾ ಹೋದ್ರೆ ಈ ಸಮಯ ಕಾಲೋಗಿ ಎಲ್ಲರನ್ನ ಹಾಕೊಂಡ್ರು ತಪ್ಪಿಕೊಂಡ್ರು. ಆದರೆ ಇವತ್ತು ಬಸವಣ್ಣನ ಪರಂಪರೆಯಲ್ಲಿರುವ ನಾವುಗಳು ಎಲ್ಲೋ ಒಂದು ಕಡೆ ಬಸವ